ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್. ಇದು ಥರ್ಸ್ಡೇ ವ್ಲಾಗ್ ಆಗಿದೆ. ಸೊ ನಾನು ಮಾರ್ನಿಂಗೇ ಮಾಡಿದ್ದೀನಿ. ಮಾರ್ನಿಂಗ್ ಒಂದು 6 o'clock 7:30 ಒಳಗಡೆ ಮಾಡಿದ್ದೀನಿ ಅರ್ಜೆಂಟಲ್ಲಿ. ಇದು ಬಂದು ಹಾಲ್ಗೆ ನಾನು ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿ ನೆನೆಸಿದ್ದೀನಿ. ನಾನು ಎವ್ರಿ ಡೇ ಮಾರ್ನಿಂಗು ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಕೊಡೋದೇ ಇದು ಡ್ರೈ ಸ್ಮೂತಿ ಶೇಕ್ ಅಂತ. ಇದು ತುಂಬಾ ಒಳ್ಳೆಯದು. ಈ ಕಡೆ ಹಾಲು ಕಾಯ್ಸೋಕ್ಕೆ ಇಟ್ಟಿದ್ದೀನಿ. ಇದು ನಿನ್ನೆ ಮಾಡಿದ್ದು ಚಿಕನ್ ಸಾರಿತ್ತು, ಬಿಸಿ ಮಾಡಿಟ್ಬಿಡೋಣ ಅಂತ. ಯಾಕಂದರೆ ಮತ್ತೆ ಅದು ಬಿಸಿ ಮಾಡಲಿಲ್ಲ ಅಂದರೆ ಕೆಟ್ಟೋಗುತ್ತೆ ಅಂತ. ಇಲ್ಲಿ ಮಕ್ಕಳಿಗೆ ನಾನು ಇಡ್ಲಿ ಮಾಡಿಕೊಡೋಣ ಅಂತ ಇಡ್ಲಿಗೆಲ್ಲ ಉಪ್ಪು ಸೋಡಾ ಮಿಕ್ಸ್ ಮಾಡಿಕ್ಕಿದ್ದೆ. ಅಷ್ಟು ಬೇಗ ನಾನು ಇನ್ನೊಂದು ಕಾಫಿ ಕುಡಿದ್ಬಿಡೋಣ, ರೀಫ್ರೆಶ್ ಆಗುತ್ತೆ ಅಂತ ಸ್ವಲ್ಪ ಕಾಫಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಹಾಲು ಕಾಯ್ದಾದ್ಮೇಲೆ ಫ್ರೆಶಾಗಿ ಕುಡಿಯೋಣ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಗಿಡಗಳು ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಸ್ವಲ್ಪ ಬೇಗ ಎದ್ದರೆ ಇಲ್ಲಿ ಗಿಡದ ಹತ್ರ ಬಂದು ಒಂದು 5 minutes ಆದರೂ ನಾನು ನಿಂತ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಇಷ್ಟಪಡ್ತೀನಿ. ಲೇಟ್ ಆಗೋದು ಒಂದು 2 ಸೆಕೆಂಡು, ಬಟ್ ಕಾಫಿ ಮಾತ್ರ ಅಲ್ಲೇ ನಾನು ಕುಡಿಯೋದು. ಇಲ್ಲಿ ಇಡ್ಲಿಗೆ ಸ್ವಲ್ಪ ಚಟ್ನಿಗೆ ಅಂತ ಕಡಲೆ ಬೀಜ ಇಟ್ಕೊತಾ ಇದ್ದೀನಿ. ಇಲ್ಲಿ ಕಡಲೆ ಬೀಜ ಚಟ್ನಿ ಆಗಿರೋದ್ರಿಂದ ನೋಡಿ, ಕಡಲೆ ಬೀಜ ಇಷ್ಟು ಹುರ್ಕೊಂಡ್ರೆ ಸಾಕು. ಇದು ಕಡಲೆ ಬೀಜಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೇಕು. ಅದ್ರ ಜೊತೆ ನಾನು ಇಲ್ಲಿ ಮಧ್ಯಾಹ್ನ ಪೊಂಗಲ್ ಮಾಡಿಬಿಡೋಣ ಮಕ್ಕಳಿಗೆ ಅಂತಂದು ಸ್ವಲ್ಪ ಅಕ್ಕಿ ಮತ್ತು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ಸ್ವಲ್ಪ ಕಮ್ಮಿ ಇರಲಿ, ಅಕ್ಕಿ ಸ್ವಲ್ಪ ಜಾಸ್ತಿ ಇರಲಿ. ಯಾಕಂದರೆ ನನ್ನ ಮಕ್ಕಳಿಗೆ ಇಲ್ಲಿ ಯಾವಾಗಲೂ ನಾನು 2 ಥರ ಟಿಫನ್ ಕಟ್ತೀನಿ. ನಾನು ಒಂದೇ ಥರ ಬೆಳಗ್ಗೆ ಮಧ್ಯಾಹ್ನ ತಿನ್ನೋದಕ್ಕೆ ಇದು ಮಾಡೋದಿಲ್ಲ. ಹಾಗಾಗಿ ಮಧ್ಯಾಹ್ನ ಪೊಂಗಲು, ಬೆಳಗ್ಗೆ ಇಡ್ಲಿ ಚಟ್ನಿ. ಇಲ್ಲಿ ನಾನು ಫಸ್ಟೇ ಹೇಳ್ದಂಗೆ ಡ್ರೈ ಫ್ರೂಟ್ಸ್ ಸ್ಮೂತಿಗೆ ನಾನು ಆಲ್ಮೋಸ್ಟ್ ಎಲ್ಲ ನೆನೆಸ್ಕೊಂಡಿದ್ದನ್ನು ರುಬ್ಕೊಳಕ್ಕೆ ಹಾಕ್ತಾಯಿದ್ದೀನಿ ಇವಾಗ. ಅದಕ್ಕೆ ಒಂದೇ ಒಂದು ಪಚ್ಚ ಬಾಳೆಹಣ್ಣು ಮತ್ತು ಇಲ್ಲಿ ಖರ್ಜೂರ ತೊಗೊಳ್ತಾ ಇದ್ದೀನಿ. ಇಲ್ಲಿ ಯಾರೇ ಥರ ಶುಗರ್ ಯೂಸ್ ಮಾಡ್ತಾಯಿಲ್ಲ. ಮತ್ತು ಇದಕ್ಕೆ ಒಂದು 4-5 ಮೆಕ್ರೋನಿ ತೊಗೊತಾ ಇದ್ದೀನಿ. ಆಲ್ಮೋಸ್ಟ್ ಇದರಲ್ಲಿ ತುಂಬಾ ಉಪಯೋಗ ಆಗೋವಂಥ ಎಲ್ಲ ಐಟಮ್ಸ್ ಇರುತ್ತೆ. ಇದ್ರ ಬಗ್ಗೆನೇ ನಾನು ಸ್ಪೆಸಿಫಿಕ್ಕಾಗಿ ಒಂದು ವಿಡಿಯೋ ಮಾಡ್ತೀನಿ, ಯಾವ ಡ್ರೈ ಫ್ರೂಟ್ಸ್ ಏನೇನಕ್ಕೆ ಅಂತ. ಆಮೇಲೆ ಇಲ್ಲಿ ಇಡ್ಲಿ ಇಟ್ಕೊಂಡ್ಬಿಟ್ಟೋಣ. ಆಲ್ಮೋಸ್ಟ್ ಟೈಮ್ ತುಂಬಾ ಹೋಗ್ತಾಯಿತ್ತು. ಅರ್ಜೆಂಟು ಬೆಳಿಗ್ಗೆ ಹೊತ್ತಂತೂ ಆಗೋದೇ ಇಲ್ಲ. ಬಟ್ ಸೋಲೋಲಿ ನಾವು ವಿಡಿಯೋ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಅದು ತುಂಬಾ ಕಷ್ಟ. ಬಟ್ ನನ್ನ ಲೈಫ್ ಸ್ಟೈಲ್ ಜರ್ನಿ ಹೇಗಿರುತ್ತೆ ಅನ್ನೋದು ನಾನು ಯೂಟ್ಯೂಬ್ಗೆ ಹಾಕೋದ್ರಿಂದ ನಂಗೆ ತುಂಬಾ ಇಷ್ಟ. ಅದು ನನ್ನ ಕಷ್ಟ ಅಂತ ನಾನು ಯಾವತ್ತೂ ಅಂದ್ಕೊಳೋದಿಲ್ಲ. ಇಲ್ಲಿ ಬೇಗ ಇಡ್ಲಿಗೆ ಇಟ್ಕೊಂಡ್ಬಿಡೋಣ ಅಂತ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇಡ್ಲಿ ಆದಮೇಲೆ ಸ್ಮೂತಾಗಿ ಬರಬೇಕಲ್ಲ, ಹಂಗಾಗಿ ಇಲ್ಲಿ ನಾನು ಎಣ್ಣೆ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಬಟ್ಟದು ಹಾಕ್ಕೊತಾ ಇದ್ದೀನಿ. ಅದೊಂದು 5 minutes ಸಾಕು. ನೋಡಿ, ಪೊಂಗಲ್ಲು ಇಷ್ಟು ಹದವಾಗಿ ಬೇಯಿಸ್ಕೊಂಡಿದ್ದೀನಿ. ಇಷ್ಟೇ ಇರಲಿ, ಜಾಸ್ತಿ ತುಂಬ ತೆಳು ಹೋಗಬೇಡ. ಪೊಂಗಲ್ಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ, ಶುಂಠಿ, ಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ನನಗಿಲ್ಲಿ ಬೆಳಗ್ಗೆನೇ ಅರ್ಜೆಂಟಲ್ಲಿ ನಾನಿಲ್ಲಿ ಒಂದು ಕಡೆ ಮಕ್ಕಳನ್ನೂ ರೆಡಿ ಮಾಡಬೇಕು, ಒಂದು ಕಡೆ ಟಿಫನು ಮಾಡಬೇಕು, ಒಂದು ಕಡೆ ವಿಡಿಯೋನೂ ಮಾಡ್ಕೊತಾ ಇದ್ದೀನಿ ಅನ್ನೋ ಕನ್ಫ್ಯೂಸಲ್ಲಿ ಏನು ಮಾಡಿದ್ದೀನಿ, ಚಟ್ನಿಗೆ ನಾನು ಏನು ಇಟ್ಕೊಂಡಿದ್ದೆ ಒಂದು ಬಟ್ಲಲ್ಲಿ ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ ಅದನ್ನು ಹಾಕ್ಕೊಂಬಿಟ್ಟೆ ಒಗ್ಗರಣೆಗೆ. ನಿಜ ನನಗೆ 2 ಕೆಲಸ ಆದಂಗೆ ಆಯಿತು. ಬಟ್ ಏನಾಗಲಿಲ್ಲ, ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚಟ್ನಿಗೆ. ಸ್ವಲ್ಪ ಎಣ್ಣೆಲಿ ತೆಂಗಿನಕಾಯಿ, ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದನ್ನು ಮತ್ತೆ ಎತ್ತಿ ಇನ್ನೊಂದಕ್ಕೆ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಜೀರಿಗೆ ಇತ್ತಲ್ಲ, ಅದಕ್ಕೇ ನಾನು ಪೊಂಗಲ್ಲಿ ಇಟ್ಕೊಂಡಿರೋ ಐಟಮ್ಸ್ನ ಹಾಕ್ಕೊಂಡೆ. ಏನೂ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ ಹೌಸ್ ವೈಫು ಹಿಂಗೆ ಇರುತ್ತೆ. ಬೆಳಿಗ್ಗೆ ಹೊತ್ತು ಅಷ್ಟು ಟೆನ್ಷನ್ ಇರುತ್ತೆ. ಇದೆಲ್ಲ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಹಂಗಾಗಿ ತುಂಬಾ ಏನಂದರೆ ಅಜಾಗಿಜಾದಲ್ಲಿ ಏನೇನೋ ಆಗೋಗುತ್ತೆ. ಹಂಗಾಗಿ ಇಡ್ಲಿ ಅಂತೂ ತುಂಬ ಪರ್ಫೆಕ್ಟಾಗಿ ಬೆಂದಿತ್ತು. ಅಷ್ಟೇ ಚೆನ್ನಾಗೂ ಸಹ ಇತ್ತು ಇಡ್ಲಿ ದಪ್ಪಗೆ. ಹಾಗಾಗಿ ಇಲ್ಲಿ ಸ್ವಲ್ಪ ಚಟ್ನಿಗೆ ನಾನು ಇಲ್ಲಿ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಚಟ್ನಿ ಎಲ್ಲ ಪೊಂಗಲ್ಲು ಹೇಳ್ದಂಗೆ ಆ ಪೊಂಗಲ್ಲು ನಾನು ಏನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊತಾ ಇದ್ದೀನಿ. ಇದು ಪೊಂಗಲ್ಲು ನಾನು ಬೇಯಿಸ್ಕೊಬೇಕಾದ್ರೇ, ಅನ್ನ ಬೇಳೆ ಬೇಯಿಸ್ಕೊಬೇಕಾದ್ರೇ ಉಪ್ಪು ಅರಿಶಿನ ಹಾಕ್ಕೊಂಡಿದ್ದೆ. ಇಲ್ಲಿ ಸ್ವಲ್ಪ ಅದೇ ಒಗ್ಗರಣೆ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಏನಕ್ಕಂದರೆ ಆ ನೀರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ. ಹಂಗಾಗಿ ಈ ಹದ ಸಾಕು. ಯಾಕಂದರೆ ತೀರಾ ತೆಳ್ಳಗಾದರೆ ಮಕ್ಕಳಿಗೆ ಅದು ಬಾಕ್ಸ್ ಕಟ್ಟರೆ ಎಲ್ಲ ಸೋದೋಗುತ್ತೆ. ಹಾಗಾಗಿ ಮಧ್ಯಾಹ್ನ ತಿನ್ನೋದ್ರಿಂದ ಇದು ಒಂದು ಪರ್ಫೆಕ್ಟ್ ಅದ ಅಂತ ಹೇಳ್ಬೋದು. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ನೀವು ಆಲ್ಮೋಸ್ಟ್ ದೇವಸ್ಥಾನದಲ್ಲಿ ತಿನ್ನೋ ಥರ ಇರುತ್ತೆ ಪೊಂಗಲ್ಲು. ನೋಡಿ, ಇಲ್ಲಿ ಚಟ್ನಿ ನಾನು ಮಾಡ್ಕೊಂಡಿದ್ದೀನಿ. ಸೊ ಕಡಲೆಬೀಜ ಚಟ್ನಿ, ಸ್ವಲ್ಪ ಕಡಲೆಬೀಜ ಜಾಸ್ತಿ ಆಗಿದೆ, ಅದಕ್ಕೆ ಈ ಕಲರ್ ಬಂದಿದೆ. ಇದಕ್ಕೆ ಒಗ್ಗರಣೆಗೆ ನಾರ್ಮಲಾಗಿ ಜೀರಿಗೆ, ಕರಿಬೇವು ಹಾಕ್ಕೊಂಡಿದ್ದೀನಿ. ಏನಕ್ಕೆ ಒಗ್ಗರಣೆ ಹಾಕ್ಕೊತೀನಿ ಅಂದರೆ ಆಲ್ಮೋಸ್ಟ್ ಚಟ್ನಿ ಬೇಗ ಕೆಡೋದಿಲ್ಲ. ಹಂಗಾಗಿ ನಾವು ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡ್ರೆ ಬೆಟ್ಟರು. ನೀವು ಸಾಯಂಕಾಲದವರೆಗೂ ಇಟ್ಕೊಂಡು ಕೆಡೋದಿಲ್ಲ.
ಅದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಡ್ಲಿಗೆ. ನನ್ನ ಮಗಳಿಗಂತೂ ಇದು ತುಂಬಾ ಇಷ್ಟವಾಗಿದೆ ಚಟ್ನಿ ಅಂತ ಹೇಳ್ಬೋದು. ಅದೆಲ್ಲ ಆದಮೇಲೆ ಬಾಕ್ಸ್ ಎಲ್ಲ ಕಟ್ಟಿಟ್ಬಿಟ್ಟೆ, ಏಕೆಂದರೆ ನನ್ನ ಮಕ್ಕಳನ್ನ ರೆಡಿ ಮಾಡೋದ್ರಿಂದ ಫಸ್ಟ್ ಬಾಕ್ಸಸ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಇಡ್ಲಿ ಅಂತೂ ತುಂಬ ಚೆನ್ನಾಗಿತ್ತು, ಹಾಗೆ ಪರ್ಫೆಕ್ಟಾಗೂ ಬಂದಿತ್ತು. ಸೊ ಇವತ್ತಿನ ಥರ್ಸ್ಡೇ ಮಾರ್ನಿಂಗ್ ಲಾಗ್ ಇದಾಗಿರುತ್ತೆ. ಸೊ ನಾಳೆ ಲಾಗ್ ನಾನು ಅಪ್ಲೋಡ್ ಮಾಡ್ತೀನಿ. ಯಾರೇ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ ಪ್ಲೀಸ್ ನನಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ನೋಡಿರೋದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.